ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಕೆಳದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಬೇಲ್ ಗ್ರಾಮದಲ್ಲಿ ಅಕ್ರಮ ಮರ ಕಡಿತಲೆ, ಅಕೇಶಿಯಾ ಕಾಡು ಜಾತಿ ಮರ ಸುಟ್ಟು ಸಿಪ್ಪೆ ತೆಗೆದು ಮರ ನಾಶದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ಅಕ್ರಮ ಮರ ಕಡಿತಲೆ ಮಾಡಿರುವ ಮೊಹಮ್ಮದ್ ಹುಸೇನ್ ಸಾಬ್ ವಿರುದ್ಧ ಕ್ರಮಕ್ಕೆ ರಮೇಶ್ ದ್ಯಾವಪ್ಪ ಒತ್ತಾಯ, ಎಫ್ಐಆರ್ ದಾಖಲಿಸುವ ಭರವಸೆ ನೀಡಿದ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ಶೃಂಗೇರಿ ಶಂಕರ ಮಠದಲ್ಲಿ ಶಂಕರ ಜಯಂತಿ ಅಂಗವಾಗಿ ನವಗ್ರಹ ಪೂರ್ವಕ ರುದ್ರಹವನ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಕೆಳದಿ ಗ್ರಾಮದ ಸರ್ವೆ ನಂಬರ್ 82ರಲ್ಲಿನ ಎಂಪಿಎಂ ನಡುತೋಪಿನಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡಿ ಮರಗಿಡಗಳನ್ನು ನಾಶಪಡಿಸುತ್ತಿರುವ ಮೊಹಮ್ಮದ್ ಹುಸೇನ್ ಬಿನ್ ದೊಡ್ಮನೆ ಖಾನ್ ಸಾಬ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮಂಗಳವಾರ ಕೆಳದಿ ಹಳ್ಳಿಬೈಲು ಗ್ರಾಮಸ್ಥರು ಉಪಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪ್ರಗತಿಪರ ಯುವ ಒಕ್ಕೂಟದ ಅಧ್ಯಕ್ಷ ರಮೇಶ್ ಕೆಳದಿ, ಪ್ರೊಟೆಸ್ಟ್ ಮಾಡಿ ಮನವಿ ಕೊಡ್ತೀವಿ. ಯಾಕಂದರೆ ಬರಹದ ಮೂಲಕ ಕೊಟ್ಟು ಮಾತಾಡಲ್ಲ. ನಮಸ್ಕಾರ. ಈಗ ಮಾಹಿತಿ ನಿಮಗೆಲ್ಲ ಗೊತ್ತಿರ್ಬೋದು, ನಿರಂತರ 3 ವರ್ಷದಿಂದ ಕೆಳದಿ ಗ್ರಾಮಸ್ಥರು ಇದ್ರ ಬಗ್ಗೆ 4 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಹೋರಾಟ ಮಾಡ್ತಿದ್ರು ಏನು ನಿರಂತರವಾದ ಅಲ್ಲಿ ಮರಗಳನ್ನು ಕಟಾವು ಮಾಡ್ತೀವಿ. ಹಸಿ ಮರಗಳನ್ನು ಬೆಂಕಿ ಹಾಕಿ ಸುಡೋದು, ಜೀವಂತ ಮರಗಳನ್ನು ಸಿಪ್ಪೆ ತೆಗೆಯೋದು, ಇಂಥ ಒಂದು ಅಕ್ರಮ ಚಟುವಟಿಕೆಯನ್ನು ಮೊಹಮ್ಮದ್ ಹುಸೇನ್ ಬಿನ್ ದೊಡ್ಮನೆ ಖಾನ್ ಸಾಬ್ ಅವರ ಕುಟುಂಬ ನಿರಂತರವಾಗಿ ಮಾಡ್ತಾನೆ ಇದೆ. ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ಕೆಳದಿ ಗ್ರಾಮಸ್ಥರು ಮನವಿ ಮೂಲಕ ಗಮನಕ್ಕೆ ತಂದರೂ ಸಹ ಇಲ್ಲಿವರೆಗೂ ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ಇಲ್ಲಿವರೆಗೂ ಒಂದು ಎಫ್ಐಆರ್ ಆಗಿಲ್ಲ. ಯಾಕೆ? ಹಾಗಾಗಿ ಅವರ ಮೇಲೆ ಸ್ಥಳ ಪರಿಶೀಲನೆಯನ್ನು ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು, MPM ಅಧಿಕಾರಿಗಳು ಜಂಟಿ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಬೇಕಂತೇಳಿ ಇವತ್ತು ನಾವು ಕೆಳದಿ ಗ್ರಾಮ ಸದಸ್ಯರು ಇವತ್ತು ಒಂದು ಮನವಿ ಕೊಡ್ತಾ ಇದ್ದೀವಿ DFO ಅವರಿಗೆ. 50 ವರ್ಷದ ಹಿಂದೆ ಅದು MPM ಲೀಸ್ ಆಗಿದ್ದ ಪ್ರದೇಶ, ಲೀಸ್ ಆದ ಪ್ರದೇಶದಲ್ಲಿ ಅಕ್ರಮವಾಗಿ ಮಂಜೂರಾತಿ ಆಗಿದೆ. ಮಂಜೂರಾತಿಯನ್ನು ರದ್ದು ಮಾಡಿದ್ದಾರೆ. AC ಅವರು ರದ್ದು ಮಾಡಿದ್ರು. ಆ ರದ್ದಿಗೆ ಆದೇಶ ಲೆಕ್ಕ ಸಿಗದೆ ಕಡೆಗಣಿಸಿ ಇವತ್ತು ಅವ್ರನ್ನ ಮರಗಳನ್ನ ಕಟಾವು ಮಾಡೋದು, ನಿರಂತರವಾಗಿ ಮರಗಳನ್ನು ಕಟಾವು ಮಾಡೋದು, ಜೀವಂತ ಮರಗಳನ್ನು ಸುಡುವುದು, ಅಲ್ಲಿ ಸಾಗುವಳಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ? ಫೋಟೋ ಇದೆ ನಮ್ಮಲ್ಲಿ, ಮುಂದಿನ ಮರಗಳನ್ನು ಸುಟ್ಟಿದ್ದು ಫೋಟೋಗಳಿದ್ದಾವೆ, ಇವತ್ತು ರೆಫರ್ ಮಾಡ್ತೀವಿ. ಓಕೆ ಸರ್. ರಮೇಶ್ ಕೆಳದಿ. ಕೆಳದಿ ಭೂತೇಶ್ವರ ಗ್ರಾಮ ಸಮಿತಿ ಅಧ್ಯಕ್ಷ MK ದೇವಪ್ಪ ಕೆಳದಿ ಮಾತನಾಡಿ, ಓಕೆ ಮಾತಾಡಿ. ಈಗ ನಮ್ಮ ಕೆಳದಿ ಗ್ರಾಮದ ಸರ್ವೆ ನಂಬರ್ 82ರಲ್ಲಿ ನಾವು ಸುಮಾರು 30-40 ವರ್ಷದಿಂದ MPMಗೆ ನಡುತೋಪಾಗಿ ಕೊಟ್ಟ ಜಾಗದಲ್ಲಿ ಮೊಹಮ್ಮದ್ ಹುಸೇನ್ ಕಾಸಿಂ ಸಾಬನ್ನವರು ಅಕ್ರಮವಾಗಿ ಅಲ್ಲಿ ಗಿಡಗಳನ್ನು ಸುಡೋದು, ಬುಡಕ್ಕೆ ಬೆಂಕಿ ಹಾಕಿ ಸುಡೋದು, ಆಮೇಲೆ ಆ ಸಿಪ್ಪೆ ತೆಗೆದು ಹಾಳು ಮಾಡೋದು ಎಲ್ಲ ನಾವು ಇದನ್ನೆಲ್ಲ ಮಾಡಿದ್ರೂ ಕೂಡ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿದ್ದೀವಿ. ಆದರೂ ಕೂಡ ಇನ್ನೂ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಮತ್ತೆ ಇವತ್ತು ಕೂಡ ನಾವೆಲ್ಲರೂ ಗ್ರಾಮಸ್ಥರು ಬಂದು ಅಧಿಕಾರಿಗಳಿಗೆ ಮತ್ತೊಂದು ಮನವಿ ಪತ್ರವನ್ನು ಕೊಟ್ಟು ಜೀವಂತ ಗಿಡಗಳನ್ನು, ಜೀವಂತ ಮರಗಳನ್ನು ಸುಡ್ತಾ ಇದ್ದಾನೆ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಗ್ರಾಮದಿಂದ ಎಲ್ಲರೂ ಬಂದು ಧರಣಿ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ದ್ಯಾವಪ್ಪ ಕೆಳದಿ ಅಂತ ಹೇಳಿ, ಭೂತೇಶ್ವರ ಗ್ರಾಮ ಸಮಿತಿ ಕೆಳದಿ ಗ್ರಾಮ ಸಮಿತಿ ಅಧ್ಯಕ್ಷರು. ಮನವಿ ಸ್ವೀಕರಿಸಿದ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಅಕೇಶಿಯಾ ಮತ್ತು ಕಾಡು ಜಾತಿ ಮರಗಳನ್ನು ನಾಶ ಮಾಡಿರುವ ಮೊಹಮ್ಮದ್ ಹುಸೇನ್ ಬಿನ್ ದೊಡ್ಮನೆ ಖಾನ್ ಸಾಬ್ ವಿರುದ್ಧ ಎಫ್ಐಆರ್ ದಾಖಲು ಮಾಡುವ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ಹಿಂದಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ಮಹೇಶ್ KR, KB ಮಂಜಪ್ಪ, ವೆಂಕಟೇಶ್, ಲಕ್ಷ್ಮಣ್, ಮಂಜಪ್ಪ, ರಾಮಚಂದ್ರ, ಕೃಷ್ಣಪ್ಪ, ಕೆರೆಯಪ್ಪ ಇನ್ನಿತರರು ಹಾಜರಿದ್ದರು. ಗ್ರಾಮಸ್ಥರ ಹೋರಾಟಕ್ಕೆ ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಶಂಕರ ಜಯಂತಿ ಅಂಗವಾಗಿ ನವಗ್ರಹ ಪೂರ್ವಕ ರುದ್ರಹವನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್, CMN ಶಾಸ್ತ್ರಿ, ಸದಾಶಿವ ಜೋಯ್ಸ್, ಮಾಸನಂಜುಂಡಸ್ವಾಮಿ, ಪ್ರೊಫೆಸರ್ KR ಕೃಷ್ಣಯ್ಯ, ಮಹಾಬಲೇಶ್ವರ್ ಭಟ್, KG ಸುರೇಶ್, ಗೊರಮನೆ ಪ್ರಕಾಶ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.